संगोली रायन्ना जी जयंती के उपलक्ष्य में 5वीं कक्षा के छात्रों द्वारा एक लघु नाटिका प्रस्तुत की जाएगी। ರಾಯಣ್ಣರು ಭರಮಪ್ಪ ಕೆಂಚವ್ವ ದಂಪತಿಗಳಿಗೆ ಆಗಸ್ಟ್ 15, 1798ರಂದು ಬೆಳಗಾವಿ ಜಿಲ್ಲೆಯ ಸಂಪಗಾವಿ ತಾಲೂಕಿನ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ರಾಕ್ಷಸಿ ರಾಣಿ ಆಗ್ಬಿಟ್ಟಿದ್ದಾಳೆ. ಕಿತ್ತೂರು ಸಂಸ್ಥಾನವು ಬ್ರಿಟಿಷರಿಗೆ ಕಪ್ಪ ಕಾಣಿಕೆ ನೀಡದ ಕಾರಣ ಬ್ರಿಟಿಷ್ ಅಧಿಕಾರಿಗಳು ರಾಣಿ ಚೆನ್ನಮ್ಮನ ಆಸ್ಥಾನಕ್ಕೆ ಬಂದಿರುತ್ತಾರೆ. ಆಗ ಚೆನ್ನಮ್ಮಾಜಿ, ನೀವು ನಮ್ಮ ಕಲೆಕ್ಟರ್ ಮುನ್ರೋ ಅವರ ಬಳಿ ಕಪ್ಪ ಕೊಡುತ್ತೇವೆಂದು ಒಪ್ಪಂದ ಮಾಡಿಕೊಂಡಿದ್ದೀರಿ. ಆದರೆ 4 ವರ್ಷದಿಂದ ಕಪ್ಪ ಕಟ್ಟುತ್ತಿಲ್ಲವಲ್ಲ, ಯಾಕೆ? ಭೀಕರ ಬರಗಾಲದಿಂದ ಕಂಗೆಟ್ಟಿರುವ ಜನರಿಂದ ನಾವು ತೆರಿಗೆ ಕಟ್ಟುವಂತೆ ಕೇಳಲಾಗದು. ನಮ್ಮ ರಾಜ್ಯವು ಸುಭಿಕ್ಷವಾದ ಮೇಲೆ ಬಂದಿರಿ, ನೋಡೋಣ. ಚೆನ್ನಮ್ಮಾಜಿ, ಹೀಗೆಲ್ಲ ಹೇಳಿದರೆ ನಾವು ಕೇಳುವುದಿಲ್ಲ. ನಿಮ್ಮ ರಾಜ್ಯವನ್ನು ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರಕ್ಕೆ ಕೊಟ್ಟು ಬಿಡಿ, ನಾವು ನೋಡಿಕೊಳ್ಳುತ್ತೇವೆ. ಎಲ್ಲವೋ ಧೂರ್ತ, ಪರಕೀಯರಾದ ನಿಮಗೆ ನಮ್ಮ ರಾಜ್ಯವು ಬೇಕೋ? ವ್ಯಾಪಾರಕ್ಕೆಂದು ನಮ್ಮ ದೇಶಕ್ಕೆ ಬಂದು ನಮ್ಮ ರಾಜ್ಯವನ್ನು ಕಿತ್ತುಕೊಳ್ಳಲು ಸಂಚು ಮಾಡುತ್ತಿರುವಿರಾ? ಇದೇ ಕೊನೆ. ಇನ್ನೊಮ್ಮೆ ಮಾತನಾಡಿದರೆ ನಿನ್ನ ತಲೆ ಚೆಂಡಿನಂತೆ ಉರುಳಿ ಹೋಗುವುದು, ಎಚ್ಚರವಿರಲಿ. ಚೆನ್ನಮ್ಮಾಜಿ, ಕಂಪನಿ ಸರ್ಕಾರದ ನಿಯಮದ ಅನುಸಾರ ನಿಮಗೆ ಮಕ್ಕಳಿಲ್ಲ, ಹಾಗೂ ಮಕ್ಕಳಿಲ್ಲದವರು ದತ್ತುಪುತ್ರನನ್ನು ರಾಜನಾಗಿ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಕಿತ್ತೂರು ನಮಗೆ ಸೇರುತ್ತದೆ. ಬಾಯಿ ಮುಚ್ಚೋ ಬಿಳಿಯ ವಾನರ, ನಮಗೆ ಉಪದೇಶ ನೀಡುತ್ತಿರುವೆಯಾ? ಇನ್ನೊಂದು ಕ್ಷಣ ನೀನಿಲ್ಲಿ ನಿಂತರೆ ನೀನು ಸಾಯುವೆ. ತೊಲಗು ಇಲ್ಲಿಂದ. ಚೆನ್ನಮ್ಮಾಜಿ, ಯುದ್ಧಕ್ಕೆ ಸಿದ್ಧವಾಗಿರಿ. ಬ್ರಿಟಿಷರಿಗೂ ಯುದ್ಧ ಪ್ರಾರಂಭವಾಯಿತು. ಮಲ್ಲಪ್ಪ ಶೆಟ್ಟಿ ವೆಂಕಟರಾಮ್ ಹಾಗೂ ಬಾಲಪ್ಪ ಕುಲಕರ್ಣಿಯರು ಸಂಚು ರೂಪಿಸಿ ಕಿತ್ತೂರಿನ ಫಿರಂಗಿಗಳಿಗೆ ಸಗಣಿ ನೀರು ಹಾಕಿದ್ದರಿಂದ ಫಿರಂಗಿಗಳು ಸಿಡಿಯಲಿಲ್ಲ. ಕಿತ್ತೂರು ಪರಕೀಯರ ವಶವಾಯಿತು. ಚೆನ್ನಮ್ಮನನ್ನು ಗೃಹಬಂಧನದಲ್ಲಿ ಇರಿಸಿದರು. ಮಿಕ್ಕ ಸಿಪಾಯಿಗಳನ್ನು ಬಂಧಿಸಿದರು. ಅದರಲ್ಲಿ ರಾಯಣ್ಣರು ಒಬ್ಬರು. 2 ವರ್ಷಗಳ ನಂತರ ಸಿಪಾಯಿಗಳನ್ನು ಬಂಧನದಿಂದ ಬಿಡುಗಡೆ ಮಾಡಿದರು. ಆದರೆ ರಾಯಣ್ಣರ ಎದೆಯಲ್ಲಿ ಮಾತ್ರ ಸ್ವಾತಂತ್ರ್ಯದ ಕಿಚ್ಚು ಪ್ರಜ್ವಲಿಸುತ್ತಿತ್ತು. जिसका क्लास का गया वो आ सकते हो. ಸನ್ಯಾಸಿಯ ವೇಷ ಧರಿಸಿ ಚೆನ್ನಮ್ಮನನ್ನು ಭೇಟಿ ಮಾಡಿದ ರಾಯಣ್ಣರು ಹೀಗೆಂದರು. ಚೆನ್ನಮ್ಮ ತಾಯಿಯ ಪಾದಗಳಿಗೆ ಶರಣೋ ಶರಣು. ತಾಯಿ, ಆಂಗ್ಲರು ಮೋಸದಿಂದ ಕಿತ್ತುಕೊಂಡಿರುವ ಕಿತ್ತೂರನ್ನು ನಾನು ನಿಮ್ಮ ಪಾದಗಳಿಗೆ ತಂದು ಒಪ್ಪಿಸದಿದ್ದರೆ ನಾನೆಂದಿಗೂ ನನ್ನ ಮುಖವನ್ನು ನಿಮಗೆ ತೋರಿಸುವುದಿಲ್ಲ. ಬರುತ್ತೇನೆ ತಾಯಿ, ಅಪ್ಪಣೆ ಕೊಡಿ. ಸ್ನೇಹಿತರೆ, ವೀರರೇ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕಿತ್ತೂರಿನ ವೀರಕಲಿಗಳೇ, ಬಂದಿರಿ, ನಾವೆಲ್ಲರೂ ಸೇರಿ ಕಿತ್ತೂರನ್ನು ಬ್ರಿಟಿಷರಿಂದ ಮುಕ್ತಗೊಳಿಸೋಣ.
ಮೇಜರ್ ಪಿಕ್ಕರಿಂಗನ ಸೈನ್ಯದ ಮೇಲೆ ಗೆರಿಲ್ಲಾ ಮಾದರಿಯ ಯುದ್ಧ ಮಾಡಿದರು. ಬ್ರಿಟಿಷ್ ಕಚೇರಿಗೆ ಬೆಂಕಿಯಿಟ್ಟರು. ಖಾನಾಪುರವು ರಾಯಣ್ಣರ ವಶವಾಯಿತು. ಎರಡನೆಯದಾಗಿ ಸಂಪಗಾವಿಯ ಮೇಲೆ ಯುದ್ಧ ಸಾರಿದರು. ಸಂಪಗಾವಿಯೂ ಸಹ ರಾಯಣ್ಣರ ವಶವಾಯಿತು. ಹೀಗೆ ರಾಯಣ್ಣನು ಕಿತ್ತೂರಿನ ಎಲ್ಲಾ ಊರುಗಳನ್ನು ಒಂದೊಂದಾಗಿ ವಶ ಮಾಡಿಕೊಳ್ಳುತ್ತಾ ಬರುತ್ತಿರಲು ಶೆಟ್ಟಿ, ಕುಲಕರ್ಣಿಯವರೇ, ರಾಯಣ್ಣ ನಮಗೆ ತುಂಬಾ ತಲೆನೋವು ಮಾಡಿದ್ದಾನೆ. ಅವನನ್ನು ಹೇಗಾದರೂ ಮಾಡಿ ಹಿಡಿಯಬೇಕಲ್ಲವೇ? ಸಹಾಯ ಮಾಡಿರಿ. ಸಾಯಬರೇ, ಅದರ ಯೋಚನೆ ನಮಗೆ ಬಿಡ್ರಿ. ನಮಗೆ ಬೇಕಾದಷ್ಟು ಹಣವನ್ನು ನೀಡಿದರೆ ಸಾಕು, ನಿಮ್ಮ ಕೆಲಸ ಆಯಿತೆಂದು ತಿಳಿಯಿರಿ. ಕಪಟತನದಿಂದ ಮಲ್ಲಪ್ಪ ಶೆಟ್ಟಿ, ವೆಂಕಟರಾವ್ ಹಾಗೂ ಬಾಳಪ್ಪ ಕುಲಕರ್ಣಿಯರು ರಾಯಣ್ಣನನ್ನು ಹಿಡಿದು ಬ್ರಿಟಿಷರಿಗೆ ಒಪ್ಪಿಸಿದರು. ಆದರೆ ಬ್ರಿಟಿಷರು ಮಲ್ಲಪ್ಪ ಶೆಟ್ಟಿ ಹಾಗೂ ಸಂಗಡಿಗರನ್ನು ಹಣ ನೀಡುವ ಬದಲು ಆನೆಯ ಕಾಲಿಂದ ತುಳಿಸಿ ಸಾಯಿಸಿದರು. ಸಂಗೊಳ್ಳಿ ರಾಯಣ್ಣ, ನೀನು ನಮ್ಮ ಸರ್ಕಾರದ ವಿರುದ್ಧ ಯುದ್ಧ ಮಾಡಿ ಅನೇಕ ಬ್ರಿಟಿಷ್ ಅಧಿಕಾರಿಗಳನ್ನು ಕೊಂದಿದ್ದೀಯ. ಆದ್ದರಿಂದ ನಿನಗೆ ಗಲ್ಲು ಶಿಕ್ಷೆ ನೀಡುತ್ತಿದ್ದೇನೆ. ನಿನಗೇನಾದರೂ ಕೊನೆಯ ಆಸೆ ಇದೆಯಾ? ಹೌದು, ಇದೆ. ನನ್ನ ಆಸೆ ಏನೆಂದರೆ, ನನ್ನ ದೇಶವು ನಿನ್ನಂತಹ ಬಿಳಿ ಕೋತಿಗಳಿಂದ ಬಿಡುಗಡೆಯಾಗಿ ಸ್ವತಂತ್ರವಾಗಬೇಕು. ಇದೇ ನನ್ನ ಆಸೆ. ಕಿತ್ತೂರಿಗೆ ಜಯವಾಗಲಿ. ರಾಣಿ ಚೆನ್ನಮ್ಮ ತಾಯಿಗೆ ಜಯವಾಗಲಿ. ರಾಯಣ್ಣರನ್ನು 1831 ಜನವರಿ 26ರಂದು ನಂದಗಡದಲ್ಲಿ ಊರಿನ ಎಲ್ಲಾ ಜನರ ಮುಂದೆಯೇ ಗಲ್ಲಿಗೇರಿಸಿದರು. ವಿಶೇಷವೇನೆಂದರೆ ಆಗಸ್ಟ್ 15 ರಾಯಣ್ಣರ ಜನ್ಮದಿನ ಹಾಗೂ ಜನವರಿ 26 ರಾಯಣ್ಣರ ಮರಣದ ದಿನ. ಆಗಸ್ಟ್ 15ರಂದು ಪ್ರತಿ ವರ್ಷವೂ ನಾವು ಸ್ವಾತಂತ್ರ್ಯ ದಿನವಾಗಿ ಆಚರಿಸಿದರೆ ಜನವರಿ 26ರಂದು ಗಣರಾಜ್ಯ ದಿನವನ್ನಾಗಿ ಆಚರಿಸುತ್ತೇವೆ. ದೇಶಪ್ರೇಮಿ ರಾಯಣ್ಣರ ಕಥೆಯು ಇಂದಿಗೂ ನಾಡಿನ ಜನರ ಕಣ್ಣಲ್ಲಿ ನೀರುರಿಸುವುದರ ಜೊತೆಗೆ ಎಲ್ಲರಲ್ಲೂ ದೇಶಪ್ರೇಮವನ್ನು ಉಕ್ಕಿಸುತ್ತಲೇ ಇದೆ. ದೇಶಪ್ರೇಮಿ ರಾಯಣ್ಣನವರಿಗೆ ಜಯವಾಗಲಿ. ತಾಯಿ ಭಾರತಾಂಬೆಗೆ ಜಯವಾಗಲಿ.